ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ 85ನೇ ದಿನ ಏನೇನಾಯ್ತು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಪ್ರಥಮ ಮತ್ತೆ ಭುವನ್ ಮಾತುಕತೆ ನಡೆಸ್ತಾ ಇದ್ರು. ಪ್ರಥಮ ಭುವನ್ಗೆ ರೇಗಿಸ್ತಾ ಇದ್ದ ಸಂಜನನ ತಂಗಿ ಅಂತ. ಸೊ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಕೇಳೋದು ಏನಪ್ಪಾ ಅಂದ್ರೆ, ನೀವು ಲವ್ ಮಾಡೋ ಹುಡುಗಿನ ಯಾರೋ ಇನ್ನೊಬ್ಬ ಹುಡುಗ ಬಂದು ಅವಳು ನಿನ್ ತಂಗಿ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ? ತೆಗೆದು ಕೆನೆಗೆ ಬಿಡಲ್ವಾ? ಬಿಡ್ತೀರಾ ತಾನೆ? ಬಟ್ ನಮ್ಮ ಭುವನ್ ಸುಮ್ಮನೆ ಕೂತ್ಕೊಂಡು ನಗ್ತಾ ಇದ್ದ. ಸೊ ಅವನೇ ಅರ್ಥ ಮಾಡ್ಕೊಬೇಕು ಏನು ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ರು. ಟಾಸ್ಕ್ ಏನಪ್ಪಾ ಅಂದ್ರೆ, ನೀವೆಲ್ಲರೂ ಫೈನಲ್ ವೀಕ್ಗೆ ಹತ್ರ ಬಂದಿದ್ದೀರಾ. ಸೊ ನೀವೇನಕ್ಕೆ ಫಿನಾಲೆಗೆ ಹೋಗ್ಬೇಕು ಅನ್ನೋದನ್ನ ಹೇಳಿ, ಮತ್ತೆ ಯಾರು ಫಿನಾಲೆಗೆ ಹೋಗಕ್ಕೆ ಲಾಯಕ್ಕಲ್ಲ ಅದನ್ನ ಹೇಳಿ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಎಲ್ಲರೂ ತಮ್ಮ ಬಗ್ಗೆ ದೊಡ್ಡ ಭಾಷಣಗಳು ಬಿಗಿದ್ರು. ನಮ್ಮ ಕೀರ್ತಿ ಅವರು ಅದು ಮಾಡಿದಾರಂತೆ ಏನೋ ಹೇಳ್ಕೊಂಡ್ರು. ಬಟ್ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ರು ಪ್ರಥಮ ಫಿನಾಲೆಗೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಇವ್ರಿಗೆಲ್ಲ ಹಳೆ ಡೌಟ್ ಬಂದಿದೆ. ಪ್ರಥಮ ಫಿನಾಲೆಗೆ ಹೋದ್ರೆ ಪಕ್ಕ ಗೆಲ್ತಾನೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಥಮ ಫಿನಾಲೆಗೆ ಹೋಗ್ಬಾರ್ದು ಅಂತ ಹೇಳಿದ್ರು. ಸೊ ಇದರಲ್ಲಿ ಭುವನ್ ಒಂದು ಕಾರಣ ಕೊಟ್ಟು ಪ್ರಥಮ್ಗೆ ಫಿನಾಲೆಗೆ ಹೋಗ್ಬಾರ್ದು ಅಂತ ಹೇಳ್ದ. ಸೊ ಪ್ರಥಮ್ ಇದನ್ನ ತುಂಬಾ ಕೋಪಗೊಂಡ. ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಡೋಲ್ಲ ಅಂತ ಭುವನ್ ಹೇಳ್ದ. ಸೊ ಅದಕ್ಕೆ ಪ್ರಥಮ್ ಒಂದೇ ಮಾತು ಕೇಳಿದ್ದು, ನೋಡಪ್ಪ ನಾನು ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಡೋಲ್ಲ, ಐ ಲವ್ ಯು ಅಂದಿದ್ದು ತಪ್ಪಂದ್ರೆ ನೀನು ಬೆಡ್ ಮೇಲೆ ಇದ್ ಮಾಡಕ್ ಕರಿತ್ಯಾ? ಅದು ಕರೆಕ್ಟ್ ಅಂತ ಪ್ರಥಮ್ ಕೇಳ್ದ. ಸೊ ಇಬ್ರು ಮಧ್ಯೆ ತುಂಬಾ ಜಗಳ ಆಯ್ತು. ಜಗಳ ಓವರ್ ಆಯ್ತು. ಬಟ್ ಆಮೇಲೆ ಮಾಳವಿಕ ಅವರು ಜಗಳನ ತಣ್ಣಗೆ ಮಾಡಕ್ ನೋಡಿದ್ರು. ಅಲ್ಲಿಗೆ ಜಗಳ ತಣ್ಣಗಾಯ್ತು. ಸೊ ಇದಾದ್ಮೇಲೆ ಇವತ್ತು ನಮ್ಮ ಕ್ಯಾಪ್ಟನ್ಶಿಪ್ ಮುಗಿದು ಶಾಲಿನಿ ಅವ್ರದ್ದು. ಸೊ ನಮ್ಮ ಬಿಗ್ ಬಾಸ್ ಅವರು ನಾಮಿನೇಷನ್ ಮಾಡಿ ಅಂತ ಹೇಳಿದ್ರು. ನಾಮಿನೇಷನ್ ಯಾರಾಗಿದೆ ಅಂದ್ರೆ ಇವರ ತುಂಬಾ ಬರೀ 4 ಜನ ಆಗಿರೋದು. ಪ್ರಥಮ್, ಮಾಳವಿಕ, ಭುವನ್, ಆಮೇಲೆ ಕೀರ್ತಿ. ಮಾಳವಿಕ ಅವ್ರನ್ನ ನಮ್ಮ ಅಶಿತ್ ಅವರು ಡೈರೆಕ್ಟ್ ನಾಮಿನೇಷನ್ ಮಾಡಿ ಹೋಗಿದ್ರು. ಸೊ 4 ಜನ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ನಮ್ಮ ಜ್ಯೋತಿಷ್ ಹೇಳಕ್ಕೆ ನಮ್ಮ ಮನೆಗೆ ಒಬ್ರು ಬಂದಿದ್ರು. ಅವ್ರ ಹೆಸರು ಬಜಾಜ್ ಅಂತೆ. ಆ ಬಜಾಜ್ ಅಂದ್ರೆ ಅವ್ರು ಬಜಾಜ್ ಕಂಪ್ನಿ ಓನರ್ ಅಲ್ಲ, ಭವಿಷ್ಯ ಹೇಳೋರು. ಸೊ ಅವರು ಎಲ್ಲರಿಗೂ ಭವಿಷ್ಯ ಹೇಳೋದು. ನಮ್ಮ ಪ್ರಥಮ್ ಅಂತ ಹೋಗ್ಬಿಟ್ಟು ಅವ್ರ ಕಾಲ್ಗೆ ಬಿದ್ದುಬಿಟ್ಟ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು ನೋಡಿ. ಇದಕ್ಕೆ ಪ್ರಥಮ್ ಹೇಳೋದು. ಬೇರೆಲ್ಲ ನೋಡಿ ಸುಮ್ಮನೆ ಬಂದು ಹೋದ್ರು, ಏನು ಮಜಾ ಇರಲ್ಲ ನೋಡಕ್ಕೆ. ಬಟ್ ನಮ್ಮ ಪ್ರಥಮ್ ಜ್ಯೋತಿಷ್ ಹೇಳಕ್ ಹೋದ ತಕ್ಷಣ ಅಲ್ಲೂ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇವಾಗ ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು ಅಂತ. ಆಮೇಲೆ ವೋಟಿಂಗ್ಗಳು ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಇದು ನನಗಂತೂ ಒಂದು ಸ್ಕೆಚ್ ಅಂತ ಅನ್ಸ್ತದೆ. ಯಾಕಂದ್ರೆ ಇಷ್ಟು ಬೇಗ ಏನು ವೋಟಿಂಗ್ ಕ್ಲೋಸ್ ಮಾಡಿದ್ರು ಇವರು. ನಿನ್ನೆ ನಾಮಿನೇಷನ್ ರಾತ್ರಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ವೋಟಿಂಗ್ನ. ಇದರಿಂದ ಏನೋ ಷಡ್ಯಂತ್ರ ಅಡಗಿದೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಫ್ರೆಂಡ್ಸ್, ನಿಮ್ಗೆ ಅನಿಸಿದೆ ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ? ನಾಳೆ ಮತ್ತೆ ಸಿಗ್ತೀನಿ.